ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ತ್ರಿವೇಣಿ ವೈಬ್ಸ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಅಪ್ಡೇಟ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ದೀಪಾವಳಿ ಹಬ್ಬ ಎಲ್ಲರ ಜೀವನದಲ್ಲಿಯೂ ಸಹ ಬೆಳಕನ್ನು ತರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಳೆದ ಸುಮಾರು ಒಂದು 15 ಡೇಸ್ ಇಂದ ನಾನು ಈ ಒಂದು ಚಾನಲ್ಗೆ ಯಾವುದೇ ರೀತಿಯ ವ್ಲಾಗ್ ಅನ್ನ ಹಾಕಿರ್ಲಿಲ್ಲ. ಡೈಲಿ ವ್ಲಾಗ್ಸ್ ಎಲ್ಲ ಹಾಕೋದಕ್ಕೆಲ್ಲ ಶುರು ಮಾಡಿದೆ. ಈ ಒಂದು ಚಾನಲ್ ನೇಮು ಮುಂಚೆ ಸಹನಾ ಫಾರ್ ಯು ಅಂತ ಇಟ್ಟಿದ್ದೆ. ಸೊ ಸಹನಾ ಅಂತ ಅಂದ್ರೆ ನನ್ನ ತಂಗಿಯ ಮಗಳು, ಅವಳ ಹೆಸರನ್ನ ಇಟ್ಟಿದ್ದೆ. ಇತ್ತೀಚೆಗೆ ಎಲ್ಲ ನಾನು ಜಾಸ್ತಿ ನನ್ನದೇ ಡೈಲಿ ವ್ಲಾಗ್ಸ್ ಅನ್ನು ಜಾಸ್ತಿ ಹಾಕ್ತಿದ್ರಿಂದ ಸೊ ಯಾಕೋ ನೇಮನ್ನ ಚೇಂಜ್ ಮಾಡಿದ್ರೆ ಸೂಕ್ತ ಅನ್ನಿಸ್ತು. ಹಾಗಾಗಿ ತ್ರಿವೇಣಿ ವೈಬ್ಸ್ ಅಂದ್ಬಿಟ್ಟು ಫೈನಲಿ ಈ ಚಾನಲ್ ನೇಮನ್ನ ಚೇಂಜ್ ಮಾಡಿದ್ರಿ. ಸುಮಾರು 83,000 ಸಬ್ಸ್ಕ್ರೈಬರ್ ಇದ್ದೀರಾ, ಆದ್ರೆ ವ್ಯೂಸ್ ಬರೋದು ಕಮ್ಮಿ. ಆದ್ರೂ ನಾನು ಆ ಒಂದು ಏನು ಎನರ್ಜಿನ ಇಟ್ಕೊಂಡು ಸಾಧ್ಯವಾದಷ್ಟು ಏನಾದ್ರೂ ಒಂದು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾನೆ ಬಂದಿದ್ದೀನಿ. ಇನ್ಮೇಲೆ ಸಾಧ್ಯವಾದಷ್ಟು ಡೈಲಿ ವ್ಲಾಗ್ಸ್ಗಳನ್ನ ಅಥವಾ ಯಾವ್ದಾದ್ರು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ಹಾಕೋಣ ಅಂದ್ಬಿಟ್ಟು ಈ ಚಾನಲ್ಗೆ ಡಿಸೈಡ್ ಮಾಡಿದ್ದೀನಿ. ಸೊ ಅಫಿಷಿಯಲ್ ಆಗಿ ಈ ಒಂದು ಚಾನಲ್ ನೇಮನ್ನು ತ್ರಿವೇಣಿ ವೈಬ್ಸ್ ಅಂದ್ಬಿಟ್ಟು ನಾನು ಚೇಂಜ್ ಮಾಡಿದ್ದೀನಿ. ಸೊ ಆ ಒಂದು ಅಪ್ಡೇಟನ್ನು ನಿಮಗೆ ಕೊಡೋಣ ಅಂತ ಅಂದ್ಕೊಂಡೆ. ಇವತ್ತು ಹಬ್ಬ ಅಲ್ವಾ, ಧನಲಕ್ಷ್ಮಿ ಪೂಜೆ. ಸೊ ಮನೇಲಿ ಸಿಂಪಲ್ ಆಗಿ ಪೂಜೆಯನ್ನು ಮಾಡಿದ್ದೀನಿ. ಹಾಗೆ ಒಂದು ಸ್ಯಾರಿಯನ್ನು ಉಟ್ಕೊಂಡು ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದ್ದುಂಟು. ಪರ್ಪಲ್ ಕಲರು ಸಿಲ್ಕ್ ಸ್ಯಾರಿ ಇದು. ಇದನ್ನ ನಾನು ತಗೊಂಡು ಸುಮಾರು ಒಂದು 5 ವರ್ಷ ಆಯ್ತು. ನಮ್ಮ ಅಪ್ಪಾಜಿ ಕೊಡ್ಸಿದ್ದು ಕೊನೆ ಅಂದ್ರೆ ಹುಟ್ಟಿದಾಗಿಂದ ನಮ್ಮ ತಂದೆ ತಾಯಿಗಳು ಸಾಕಷ್ಟು ನಮಗೆ ಬಟ್ಟೆ ಬರಿಗಳನ್ನ ಕೊಡ್ಸಿರ್ತಾರೆ. ಅದರಲ್ಲಿ ನನಗೆ ಅವರು ಇದ್ದಂತ ಟೈಮಲ್ಲಿ ಕೊನೆಯದಾಗಿ ಕೊಡ್ಸಿದ್ದಂತ ಒಂದು ಸ್ಯಾರಿ ಅಂತ ಅಂದ್ರೆ ಈ ಒಂದು ಸ್ಯಾರಿ. ನಾನು ಇದನ್ನ ತುಂಬಾ ವರ್ಷಗಳ ಕಾಲ, ಒಂದು 2-3 ವರ್ಷಗಳ ಕಾಲ ಉಟ್ಟೇ ಇರ್ಲಿಲ್ಲ. ಅವ್ರಿದ್ದಾಗ ಈ ಸೀರೆನೇ ಹುಟ್ಟಿರ್ಲಿಲ್ಲ ಅನ್ಕೊಳ್ಳಿ. ಅವ್ರು ಹೋದ್ಮೇಲೆ ನಮ್ಮ ಎಷ್ಟು ಮನೆ ಗೃಹ ಪ್ರವೇಶದ ಟೈಮಲ್ಲಿ ಈ ಒಂದು ಸೀರೆಯನ್ನು ಹುಟ್ಟಿದ್ದೆ. ಸೊ ಇದು ಸೆಕೆಂಡ್ ಟೈಮ್ ಹುಟ್ಟಿರ್ತಕ್ಕಂಥದ್ದು. ನನ್ನ ಹತ್ರ ಇರುವಂತ ಸುಮಾರು ಸಿಲ್ಕ್ ಸ್ಯಾರಿಗಳು ಹೇಗೆ ಅಂತ ಅಂದ್ರೆ, ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ತುಂಬಾನೇ ಇದೆ. ಬಟ್ ನಾನು ಅದು ಉಡೋದು ತುಂಬಾನೇ ಕಮ್ಮಿ. ಯಾಕಂದ್ರೆ ನಾನು ಈ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋದು ತುಂಬಾನೇ ಕಮ್ಮಿ ಆದ್ರಿಂದ ಸಿಲ್ಕ್ ಸ್ಯಾರಿಗಳನ್ನು ಉಡುವಂತಹ ಪ್ರಮೇಯ ಬಂದದ್ದು ಸಹ ಕಮ್ಮಿ. ಇತ್ತೀಚೆಗೆ ಸೀರೆಗಳು ಅಂತ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ಒಂದೊಂದು ಸೀರೆಯಲ್ಲೂ ಒಂದೊಂದು ಬಾಂಡಿಂಗ್ ಇರುತ್ತೆ. ಅದೊಂದು ನಮ್ಗೆ ಅಮ್ಮ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಕೊಡ್ಸಿದಂತ ಸಂದರ್ಭದಲ್ಲಿ ಅದ್ರಲ್ಲಿ ಒಂದು ಬಾಂಡಿಂಗ್ ಇರುತ್ತಲ್ವಾ, ಇದ್ದವ್ರು ಕೊಡ್ಸಿದ್ದು ಅಂತ. ಸೊ ಅದನ್ನ ಯಾವುದೇ ಸೀರೆ ಉಟ್ಕೊಂಡಂತ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳೋದಕ್ಕೆ ತುಂಬಾನೇ ಇಷ್ಟಪಡ್ತೀನಿ. ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ, ಶೀತ ಕೆಮ್ಮಾಗಿ ಹುಷಾರಿರ್ಲಿಲ್ಲ, ಸಿಕ್ಕಾಬಟ್ಟೆ ಹುಷಾರಿರ್ಲಿಲ್ಲ. ಅದರಲ್ಲೂ ಸ್ವಲ್ಪ ಕೆಮ್ಮಿದೆ. ಹೋಗ್ತಾ ಹೋಗ್ತಾ ಹುಷಾರಾಗುತ್ತೆ ಅಂತ ಅನ್ಕೊಂಡಿದೀನಿ. ಹೆಣ್ಮಕ್ಳಿಗೆ ಸ್ಯಾರಿಗಳು ಅಂತಂದ್ರೆ ತುಂಬಾನೇ ಇಷ್ಟ. ಅದರಲ್ಲೂ ನನಗೆ ಸ್ಯಾರಿಗಳು ಫೋಟೋದಲ್ಲಿ ಕಾಣೋಕ್ಕಿಂತ ರಿಯಲ್ ಆಗಿ ನೋಡೋಕ್ಕೂ ನನಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಬಟ್ ಉಡ್ತಿದ್ದು ತುಂಬಾ ಕಮ್ಮಿ. ಇತ್ತೀಚೆಗೆ ಸ್ವಲ್ಪ ಕಲ್ತಿರೋದ್ರಿಂದ ಈಗಲೂ ಅಷ್ಟೇ ಪ್ಲೀಟ್ಸ್ ಎಲ್ಲ ಸ್ವಲ್ಪ ಇವಾಗ ವಿಡಿಯೋಸ್ ಎಲ್ಲ ನೋಡಿ ಮಾಡೋದನ್ನ ಸ್ವಲ್ಪ ಕಲ್ತಿದ್ದೀನಿ. ಪರ್ಫೆಕ್ಟ್ ಆಗಿ ಏನು ಸ್ಯಾರಿನ ಉಡೋದಕ್ಕೆ ಬರಲ್ಲ, ತಕ್ಕ ಮಟ್ಟಿಗೆ ಸಿಂಪಲ್ ಆಗಿ ನೋಡೋ ಮಟ್ಟಿಗೆ ಇವಾಗ ಓಕೆ. ಹಂಗಾಗಿ ಇನ್ನಾದ್ರೂ ಉಡೋಣ ಅಲ್ವಾ ಅಂದ್ಬಿಟ್ಟು ಉಡ್ತಾ ಇರೋದು. ಏನೇ ಹೇಳಿ ಹೆಣ್ಮಕ್ಳಿಗೆ ಸ್ಯಾರಿ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ಎಲಿಗೆಂಟ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಸುಮಾರು ನಾನು ಒಂದು 5 ವರ್ಷದ ಹಿಂದೆ ಒಂದು ಸಿಲ್ಕ್ ಸ್ಯಾರಿ, ಕ್ರೀಮ್ ಕಲರ್ದು ಒಂದು ಸ್ಯಾರಿನ ಉಟ್ಬಿಟ್ಟು ಮೇಕಪ್ ಮಾಡ್ಕೊಂಡು ಒಂದು ವಿಡಿಯೋನ ಹಾಕಿದ್ದೆ. ಅದು ತ್ರಿವೇಣಿ ವ್ಲಾಗ್ಸ್ ಚಾನಲ್ ಅಲ್ಲಿ ಇದೆ. ಇದು ತ್ರಿವೇಣಿ ವೈಬ್ಸ್ ಚಾನಲ್, 2 ಚಾನಲ್ ಇದೆ ನಂದು. ಸೊ ಅದ್ರಲ್ಲೆಲ್ಲ ಟ್ರಾವೆಲ್ ಕಂಟೆಂಟು ಮತ್ತೆ ಟೆಂಪಲ್ಸ್ ವಿಡಿಯೋಸ್ ಈ ತರದೆಲ್ಲ ಮಾಡ್ತೀನಿ. ಇದು ತ್ರಿವೇಣಿ ವೈಬ್ಸ್ ಯೂಟ್ಯೂಬ್ ಅಲ್ಲಿ ಮಾತ್ರ ಇದೆ, ಫೇಸ್ಬುಕ್ ಅಲ್ಲೂ ಇಲ್ಲ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ತ್ರಿವೇಣಿ ವ್ಲಾಗ್ಸ್ ID ಇದೆ. ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ತುಂಬಾನೇ ಆ ಸ್ಯಾರಿ ಎಲ್ಲಿ ತಗೊಂಡ್ರಿ ಅಂದ್ಬಿಟ್ಟು ತುಂಬಾನೇ ಒಂದು ಏನಂತ ಹೇಳ್ಬೋದು ಕಮೆಂಟ್ಸ್ ಬಂದಿತ್ತು. ಲೇಡೀಸ್ ತುಂಬಾ ಜನ ನೋಡಿ ಲೈಕ್ ಕೊಟ್ಟಿದ್ರು, ಸಾಕಷ್ಟು ಜನ ತುಂಬಾ ಚೆನ್ನಾಗಿ ಕಾಣ್ತಿದ್ರ ಅಂತ ಎಲ್ಲ ಮೆಸೇಜ್ ಪಾಸ್ ಮಾಡಿದ್ರು. ಮತ್ತೆ ಅದು 1 ಲಕ್ಷಕ್ಕಿಂತನೂ ಜಾಸ್ತಿ ವ್ಯೂಸ್ ಅನ್ನು ತೆಗೆದುಕೊಂಡಿತ್ತು. ಅದೊಂದು ನನಗೆ ಸ್ಯಾರಿ ಬಗ್ಗೆ ಇರ್ತಕ್ಕಂತಹ ಮೆಮೊರಬಲ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಸೀರೆಗಳಿದೆ, ಅವುಗಳನ್ನ ಸಾಧ್ಯವಾದಷ್ಟು ಆಗಾಗ ಉಡ್ಬೇಕು. ಈಗಿನ ಯಂಗ್ ಜನರೇಷನ್ ಏನಿದೆ ಅವ್ರಿಗೆ ಟ್ರೆಂಡಿಗೆ ತಕ್ಕನಂಗೆ ಸ್ಯಾರಿ ಉಡೋದೆಲ್ಲ ಬಂದಿದೆ. ಆ ಲಕ್ಷಣವಾಗಿ ಸ್ಯಾರಿ ಉಟ್ಟೋಷ್ಟು ಹೆಣ್ಮಕ್ಳಿಗೆ ಚಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವ್ಲಾಗ್ ಅಲ್ಲಿ ಕೆಲವೊಂದಿಷ್ಟು ಮಾಮೂಲಿ ಡೈಲಿ ವ್ಲಾಗ್ಸ್ ಕ್ಲಿಪ್ಗಳನ್ನು ಸೇರಿಸ್ತೀನಿ, ನೋಡಿ ಸ್ನೇಹಿತರೆ. ಸೊ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೋಸೆ ಮಾಡಿದ್ದೀನಿ ಇವತ್ತು ಟಿಫಿನ್ಗೆ, ತಿನ್ಬೇಕು. ಇವಾಗ ನಾನು ಹಾಕ್ಕೊಂಡಿದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸಿ. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ,
ಶೀತ ಆಗ್ಬಿಟ್ಟೈತೆ. ಈಗ ದೊಡ್ಡದಲ್ವೇನೆ ಚೆನ್ನಾಗೈತೆ. ಅದೇ ಥರ ಇದೆ. ಹಾಂ ಊರಲ್ಲಿ ಅದು ಎತ್ತಕ್ಕಾಗಲ್ಲ ನಮ್ಗೆ. ನೋಡಿ ಚೆನ್ನಾಗೈತೆ ಅಲ್ವಾ. ನಾನು ಪ್ಲಾಸ್ಟಿಕ್ ಇಟ್ಕೊಂಡಿದ್ನ ಅದಕ್ಕೆ ತಗೋಣ ಅದು ಹೋದ ತಿಂಗಳು ತಗೊಳಕ್ಕಾಗಲಿಲ್ಲ. 1.5 ಸಾವಿರ ಕಣೆ. ಚೆನ್ನಾಯ್ತಾ? ಕೊಡ್ಬೋದಾ? ಚೆನ್ನಾಯ್ತಾ ಕ್ವಾಲಿಟಿ? ಸ್ಟ್ಯಾಂಡೆಲ್ಲ ಚೆನ್ನಾಗಿದೆ. ನಂದು ಎತ್ತಕ್ಕಾಗಲ್ಲ ಆ ಥರ ಹೆವಿ ಗೇಜ್ ಹಳೆ ಇರ್ಬೇಕಾದ್ರೆ ಆ ಥರ. ಅಮೆಝಾನಲ್ಲಿ ಬುಕ್ ಮಾಡಿದ್ದು. ಚೆನ್ನಾಗಿದೆ, ಸ್ಟೀಲ್ದು. ಸಾಕಷ್ಟು ಏನು ಪಾತ್ರೆಗಳನ್ನು ಇಡಿಸುತ್ತೆ ಅಂತಲೇ ಹೇಳ್ಬೋದು. ಪ್ಲೆಂಟೆಕ್ಸ್ ಅಂದ್ಬಿಟ್ಟು ಆ ಕಂಪ್ನಿದು ಚೆನ್ನಾಗಿದೆ ಸ್ಟೀಲೆಲ್ಲ. ಪಕ್ಕದ ಮನೆಯವರು ಸಹ ನೋಡಿದ್ರು. ಓಪನ್ ಮಾಡಿದ ಕ್ಲಿಪ್ಸ್ ಎಲ್ಲ ನೀವು ಇದಕ್ಕೆ ಮುಂಚೆ ನೋಡಿದ್ರಲ್ಲ, ಅದೆಲ್ಲ ಕೆಳಗಡೆ ಓಪನ್ ಮಾಡಿದ್ದು ನೈಬರ್ಸು. ಅವರು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅಂದರು. ಈ ರೀತಿ ನೋಡಿ ಬಿದ್ದಂಥ ನೀರು ಬರೋದಕ್ಕೆ ಈ ಥರ ಇದು ಮಾಡ್ಕೊಬೋದು. ಚೆನ್ನಾಗಿದೆ. ಒಳ್ಳೆ ತುಂಬ ಜನ ಯೂಟ್ಯೂಬರ್ಸ್ ಯೂಸ್ ಮಾಡೋದು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದೆ. ಫೈನಲಿ ನಾನು ಕೂಡ ತರಿಸ್ದೆ. ಮಳಲಿ ಟೆಂಪಲ್ಗೆ ಬಂದಿದ್ದೀವಿ. ಹೆವಿ ರಶ್ ಇದೆ ಇವತ್ತು. ನನಗೆ ಉತ್ಸವ ಮೂರ್ತಿ ದರ್ಶನ ಆಯಿತು, ದೇವ್ರ ದರ್ಶನನೇ ಆಗಿಲ್ಲ. ಹೆವಿ ರಶ್ ಇತ್ತು, ಸಿಕ್ಕಾಬಿಟ್ಟೆ ರಶ್ಶು.